ಹಾಯ್ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಕನ್ನಡತಿ ಹೊಸ ಇನ್ಫಾರ್ಮೇಷನೊಂದಿಗೆ. ನಾನಿವತ್ತು ಲಂಡನಲ್ಲಿ ಹೇಗೆ ಗಾರ್ಬೇಜ್ನ ಕಲೆಕ್ಟ್ ಮಾಡ್ತಾರೆ ಅಂತ ತೋರಿಸ್ತೇನೆ. ಎರಡು ರೀತಿ ಕಲೆಕ್ಟ್ ಮಾಡ್ತಾರೆ. ಒಂದು ನಾನ್ ರೀಸೈಕಬಲ್ ವೇಸ್ಟ್ ಅಂತ ಮತ್ತು ಇನ್ನೊಂದು ರೀಸೈಕಬಲ್ ವೇಸ್ಟ್ ಅಂತ. ಹೇಗೆ ಇಂಡಿಯಾದಲ್ಲಿ ನಾವು ಹಸಿ ಕಸ ಸಪ್ರೇಟು ಒಣ ಕಸ ಸಪ್ರೇಟ್ ಮಾಡ್ತೀವೋ ಅದೇ ಥರ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ರೀಸೈಕಬಲ್ ವೇಸ್ಟು. ಇಲ್ಲಿ ನೀವು ನೋಡ್ತಿರೋ ಹಾಗೆ ಪೇಪರ್ಸು, ಫುಡ್ಡು, ಗ್ಲಾಸು ಮತ್ತು ಕಾರ್ಬೋರ್ಡ್ ಶೀಟ್ಸು ಅವೆಲ್ಲ ಸಪ್ರೇಟಾಗಿ ಕಲೆಕ್ಟ್ ಮಾಡ್ತಾರೆ. ನೀವು ನೋಡ್ತಿರೋ ಹಾಗೆ ನೋಡಿ, ರೆಡ್ ಕಲರಲ್ಲಿ ಕಾರ್ಬೋರ್ಡ್ ಶೀಟ್ನ, ಅದೇ ಥರ ಬ್ಲ್ಯಾಕ್ ಕಲರು, ಗ್ರೀನ್ ಕಲರು, ಬ್ಲೂ ಕಲರು ಇರುತ್ತೆ. ಸೊ ಆ ವೇಸ್ಟ್ನ ಅದೇ ಬಿನ್ನಿಗೆ ಹಾಕಬೇಕು, ಇಲ್ಲಾಂದರೆ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಈಗ ಏನಾದರೂ ಲೈಕ್ ಗಾರ್ಡನ್ ವೇಸ್ಟಸ್ ಏನಾದರೂ ಕಲೆಕ್ಷನ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಸಬ್ಸ್ಕ್ರಿಪ್ಷನ್ನ ತೊಗೊಂಡಿರಬೇಕು, ಅದರ್ವೈಸ್ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಹೇಗೆ ಅಂತಂದರೆ ಬ್ಯಾಕ್ ಯಾರ್ಡ್ಸಲ್ಲಿ ಗಿಡಗಳನ್ನ ಹಾಕೊಂಡಿರ್ತಾರೆ. ಆ ವೇಸ್ಟ್ನ ತೊಗೊಬೇಕಂತಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರಬೇಕು. ಮತ್ತು ಇನ್ನೇನಾದರೂ ಬಲ್ಕ್ ವೇಸ್ಟಸ್ ಏನಾದರೂ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ರೀಸೈಕಬಲ್ ವೇಸ್ಟ್ನ ಗಾರ್ಬೇಜ್ ಮ್ಯಾನೆ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದೇ ನಾನ್ ರೀಸೈಕಬಲ್ ವೇಸ್ಟ್ನ ಜಸ್ಟ್ ಟ್ರಕ್ ಹತ್ರ ಹೋಗ್ಬಿಟ್ಟು ಬಿನ್ ಇಟ್ಟರೆ ಅದೇ ತೆಗ್ದು ಒಳಗಡೆ ಹಾಕುತ್ತೆ. ರೀಸೈಕಲ್ ಬಿನ್ ವೇಸ್ಟ್ನ ಪ್ರತಿ ವೀಕ್ಲಿನೂ ಬಂದು ಕಲೆಕ್ಟ್ ಮಾಡ್ತಾರೆ. ಅದೇ ನಾನ್ ರೀಸೈಕಬಲ್ ಬಿನ್ ವೇಸ್ಟ್ನ 2 weeks ಒನ್ಸ್ ಬಂದು ಕಲೆಕ್ಟ್ ಮಾಡ್ತಾರೆ. ಈ ಥರ ಎಲ್ಲೋ ಬಿನ್ ಅಪಾರ್ಟ್ಮೆಂಟ್ಸ್ ಮಾತ್ರ ಇರುತ್ತೆ, ಇದನ್ನು ವೀಕ್ಲಿ ಒನ್ಸ್ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ. ನೀವು ಗಾರ್ಬೇಜ್ ಮ್ಯಾನ್ದು ಸ್ಯಾಲ್ರಿ ಕೇಳಿದ್ರೆ ಶಾಕ್ ಆಗ್ತೀರಾ. ತಿಂಗಳಿಗೆ £37,039 ದುಡಿತಾರೆ. £37,039 ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ 41,48,368 rupees ಆಗುತ್ತೆ. ವರ್ಷಕ್ಕೆ ಅವರು ಇಷ್ಟು ದುಡಿತಾರೆ. ಸೊ ಕೇಳಿದಾಗ ನಿಮಗೂ ಶಾಕ್ ಆಗ್ಬೋದು. £1 ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ₹112 ಇವತ್ತಿನ ದಿನ. ಸೊ ಗಾರ್ಬೇಜ್ ಕಲೆಕ್ಟ್ ಮಾಡೋರಿಗೆ ಲಂಡನ್ನಲ್ಲಿ ಇಷ್ಟು ಸ್ಯಾಲ್ರಿ ಬರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.